ಇದು ಆಕ್ಚುಲಿ ಏನ್ ಗೊತ್ತಾ, ಕಾಟೇರ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ. ನಾನು ಸಾಂಗ್ನ ಹಾಕ್ತೀನಿ ನೋಡಿ. ಆ ಸಾಂಗ್ ಶೂಟಿಂಗ್ ಇದೇ ಸ್ಪಾಟ್ ಅಲ್ಲಿ ಆಗಿರೋದು. ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಫುಲ್ ಡ್ಯಾನ್ಸ್. ಇವನಂತೂ ನೆಗೆಟಿವ್ ಇದ್ದಾಳೆ, ಜಾಂಗ್ ಜಾಂಗ್ ಅಂತ. ಇಡೀ ಬಾಡಿ ಶೇಕ್ ಆಗ್ತಿದೆ. ಬಟ್ ಗ್ರೀನರಿ ಮತ್ತೆ ಸುತ್ತ ಹೆಂಗಿದೆ ಅಂದ್ರೆ ಸಕ್ಕದಾಗಿದೆ ನೋಡಿ. ಫುಲ್ ಗ್ರೀನರಿ, ನೀವು ಹತ್ತಬೇಕಾದ್ರೆ ಫುಲ್ ಗ್ರೀನ್ ಗ್ರೀನ್ ಕಾಣಿಸುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೇ 5 ಅಲ್ಲ, ಡೇ 5. ಇವಾಗ ಬೆಳಗ್ಗೆನೇ ಎದ್ದು ವೆದರ್ ನೋಡಿ ಹೆಂಗಿದೆ, ಫುಲ್ ಫಾಗ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ನೋಡಿದ್ರು ಫುಲ್ ಫಾಗು. ಇವಾಗ ಕ್ಯಾತನ್ ಮುಖಿ ಹಿಲ್ಸಿಗೆ ಹೋಗ್ತಾ ಇದೀವಿ. ಕ್ಯಾತನ್ ಮಕ್ಕಿ ಯಾಕವ ಹಂಗ್ ನೋಡ್ತಾ ಇದೀಯಾ? ಕ್ಯಾತನ್ ಮಕ್ಕಿ ಹಿಲ್ಸ್ ಹತ್ತಕ್ಕೆ ಹೋಗ್ತಾ ಇದೀವಿ ಇವಾಗ. ಒಂದ್ ಕಡೆ ಹೋಗಿ 2 ವೀಲರ್ ನಿಲ್ಸಿ ಅವ್ರು ನಮ್ಮನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ಬೇಕು. ಸೊ ಆಲ್ ಸೈಡ್ ನನ್ನ ಹಸ್ಬೆಂಡು ರೆಡಿಯಾಗಿ ಕೂತಿದ್ದಾರೆ. ನನಗಿಂತ ಮುಂಚೆ ನಾನು ಇವಾಗ ರೆಡಿ ಆಗಿದ್ದೀನಿ. ಟಂಗೆಲ್ಲ ಟ್ವಿಸ್ಟ್ ಆಗ್ತೈತೆ ಬೆಳಗ್ಗೆ ಎದ್ದುಬಿಟ್ಟು ಚಳಿಗೆ. ಸೊ ಮತ್ತೆ ಅಗೇನ್ ಟ್ರೆಕ್ಕಿಂಗ್ ಸ್ಟಾರ್ಟ್. ಇವಾಗ ಹೋಗಿ ಟ್ರೆಕ್ ಮಾಡಬೇಕು. ಅದು ಹೆಂಗೆ ಟ್ರೆಕ್ ಮಾಡ್ತಾನೋ ಗೊತ್ತಿಲ್ಲ. ನನ್ನ ಗಂಡ ಫುಲ್ ಪಿಳಿ ಅಂತ ಕಣ್ಣು ಬಿಡ್ಕೊಂಡು ನೋಡ್ತಾವ್ರೆ. ಸರಿ, ಅಂದಿವೆ ಹೋಗ್ತಾ ಸಿಗ್ತೀವಿ. ಸ್ಮಾಲ್ ಟ್ರೆಕ್ಕಿಂಗ್ ಅಂತೆ. ಸೊ ನೋಡೋಣ ಹೆಂಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ ಎಲ್ಲ. ಬರಬಾ ಗೈಸ್, ಇವಾಗ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಯ್ತು ನಾವು ಬಂದಿದ್ದು. ಅಂದ್ರೆ ನಾವು ರೆಡಿ ಇದ್ವಿ, ಅವ್ರು ಬರಕ್ ಹೇಳಿದ್ದು ಲೇಟ್ ಆಗಿ ಸ್ವಲ್ಪ, ಯಾಕಂದ್ರೆ ಸಿಕ್ಕಾಬಟ್ಟೆ ಫಾಗ್ ಇತ್ತು, ಏನು ಪ್ಲೇಸ್ ಕಾಣಿಸಲ್ಲ ಅಂತ ಸ್ವಲ್ಪ ಲೇಟಾಗಿ ಬನ್ನಿ ಅಂದ್ರು. ಸೊ ನಾವೇನು ಹೊರಡ್ಬೇಕು ಅಂತ ಅನ್ಕೊಂಡಿದೀವಿ, ಆ ಜೀಪ್ ಬರ್ತಾ ಇದೆ, ಇನ್ನೊಂದು 5 ನಿಮಿಷ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲೇ ಅವ್ರದ್ದೇ ಹೋಮ್ ಸ್ಟೇ ಹತ್ರ ನಿಂತ್ಕೊಂಡಿದೀವಿ. ಸೊ ನಾವು ಸ್ಟೇ ಆಗಿದ್ದು ಬೇರೆ ಹೋಮ್ ಸ್ಟೇ, ಬಟ್ ಇಲ್ಲಿ ಇವರು ಹೋಮ್ ಸ್ಟೇ ಅವ್ರದ್ದು ಜೀಪಲ್ಲಿ ನಾವು ಹೋಗ್ತಾ ಇದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಪ್ರೀವಿಯಸ್ ಟ್ರೆಕ್ಕಿಂಗ್ ಮೈಂಡಲ್ಲಿ ಅದೇ ಇದೆ, ಬಟ್ ಅದ್ರಷ್ಟು ಕಷ್ಟ ಇಲ್ಲ ಅಂತೆ ಈ ಟ್ರೆಕ್ಕಿಂಗು. ತುಂಬಾ ಈಸಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ, ಇನ್ನ ಗೊತ್ತಿಲ್ಲ. ವಿಡಿಯೋ ಕೊನೆ ತನಕ ಈಸಿ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಈಸಿ ಇರುತ್ತೆ, ಟಫ್ ಇರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಯಾಕಂದ್ರೆ ನನಗೆ ಎಲ್ಲಾರು ಚೀಟ್ ಮಾಡ್ಕೊಂಡೆ, ಸುಳ್ಳು ಹೇಳ್ಕೊಂಡೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲೇ ಇರುತ್ತೆ ಇನ್ನು ಸ್ವಲ್ಪ ಅನ್ಕೊಂಡು ಸುಸ್ತು ಮಾಡಿ ನೀರ್ ಮಾಡಿ ಕರ್ಕೊಂಡ್ ಬರ್ತಾರೆ ಕೆಳಗಡೆ. ಹಾಗಾಗಿ ಸೊ ನೋಡೋಣ ಯಾವ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಹೆಂಗಿರುತ್ತೆ ಜೀಪ್ ರೈಡಿಂಗ್ ಎಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಜೀಪ್ ಬಂದಿದೆ, ಹೋಗ್ತಾ ಇದೀವಿ. ನಿಮ್ಗೆ ಫಸ್ಟ್ಲಿ ಚೆಕ್ ಪೋಸ್ಟ್ ಅಲ್ಲಿ ನೀವು ಪರ್ ಪರ್ಸನ್ಗೆ 60 rupees ಪೇ ಮಾಡ್ಬೇಕಾಗತ್ತೆ. ಅದು ನೆಕ್ಸ್ಟ್ ಜೀಪ್ಗೆ ನಿಮ್ಗೆ 1500 ಆಗುತ್ತೆ ಅಪ್ ಅಂಡ್ ಡೌನ್ಗೆ. ನಿಮ್ಗೆ ಟೈಮ್ ಲಿಮಿಟ್ ಇರುತ್ತೆ, 1 hour ಟೈಮ್ ಕೊಡ್ತಾರೆ. ಅಷ್ಟ್ರಲ್ಲಿ ನೀವು ಹೋಗಿ ಬರ್ಬೇಕಾಗತ್ತೆ. ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಬರ್ತಾರೆ. 20 ಇಲ್ಲಿ 120 rupees ಕೊಡ್ಬೇಕು. $120. ಅಷ್ಟೇ. ಇಡೀ ಬಾಡಿ ಶೇಕ್ ಆಗ್ತದೆ. ಅಯ್ಯೋ, ಹಚ್ಚಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಫುಲ್ ಡ್ಯಾನ್ಸ್. ಇವನಂತೂ ನೆಗೆಟಿವ್ ಇದ್ದಾಳೆ, ಜಾಂಗ್ ಜಾಂಗ್ ಅಂತ. ಆಗಿದೆ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಅಂತ. ಸೊ ಹಿಂಗೆ ಹತ್ತಿಸ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ನೋಡಿ ಹೆಂಗ್ ಆಡ್ತಿದ್ದಾಳ, ಹಂಗೆ ಜಂಪಿಂಗ್ ಟ್ಯಾಕ್ಸ್ ಮಾಡ್ಕೊಂಡು ಹಂಗೆ. ಹೆಂಗಿತ್ತು? ಅಯ್ಯೋ,
ಇದನಾ ಇಲ್ಲಿಂದನಾ? ಈಗ ಇಳಿದು ಹೇಳಬೇಕು ಹೆಂಗಿತ್ತು ಅಂತ. ಅಯ್ಯೋ. ಸೊ ಇದು ಲಾಸ್ಟ್ ಪಾಯಿಂಟ್ ನಿಮ್ಗೆ ಸಿಗತ್ತೆ, ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನಾವು ಅಲ್ಲಿವರೆಗೂ ಹತ್ಬೇಕು. ಸೊ ಬನ್ನಿ ಹೋಗೋಣ. ಈ ಬೆಟ್ಟವನ್ನು ಹತ್ತಿ ಆರೋಗ್ಯಕ್ಕೆ ಒಳ್ಳೆಯದು, ಹೊಟ್ಟೆಯನ್ನು ಕರಗಿಸಿ. ಚೆನ್ನಾಗಿ ಹತ್ತಿಸ್ತಿದ್ದೀನಿ ಮೊನ್ನೆಯಿಂದ ಎಲ್ಲ ಬೆಟ್ಟನುವೆ. ಹತ್ತು 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 ಅಂತ. ಇದು ಇವ್ರದ್ದೈತಿ ನೋಡು, ನಾನೊಬ್ರು ರೀಲ್ಸ್ ನೋಡ್ತೀನಿ ಆಯ್ತಾ, ಯಾರ್ದು ಅಂತ ಹೆಸರು ಹೇಳಲ್ಲ. ಇದೇನಿದು ಲೊಕೇಶನ್? ಕೆತನ್ಮುಖಿ. ಕ್ಯಾತನ್ಮಕ್ಕಿ ಹಿಲ್ಸ್. ಚೆನ್ನಾಗಿದೆ. ಈ ತರ ಆದ್ರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಬಟ್ ಮೊನ್ನೆ ಹೋಗಿದ್ವಿ ಒಂದು ಪ್ಲೇಸ್ಗೆ, ಅವರು ಅಂದ್ರೆ ಟ್ರಕ್ ಗೈಡು ಇಲ್ಲೇ ಇಲ್ಲೇ ಬಂತು. ಇನ್ನೊಂದು ಚೂರು ಹಿಂಗತ್ತಿದ್ರೆ ಮೇಡಮ್, ಹಿಂಗತ್ತಿದ್ರೆ ಇದೆ ಈ ಚಿಕ್ಕ ಗುಡ್ಡ ಹತ್ಬಿಟ್ರೆ ಅದೇ ಅಲ್ಲೋದ್ಮೇಲೆ ಈ ನೆಕ್ಸ್ಟ್ ಬೆಟ್ಟ ಹತ್ಬಿಟ್ರೆ ಮುಗೀತು. ಹಂಗೆ ಹೇಳ್ಕೊಂಡೆ ಕರ್ಕೊಂಡು ಹೋಗ್ಬಿಟ್ರು ಫುಲ್ ಕೊನೆವರೆಗೂ. ದಿಸ್ ನೋಡಕ್ಕೆ ಈಸಿ ಅನ್ಸುತ್ತೆ, ಅಲ್ಲಿಂದ ಹತ್ಕೊಂಡ್ ಬಂದಿರೋದು. ಬಾ 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 ಗಾಡ್, ಇಷ್ಟೇ. ಸ್ವಲ್ಪ ದೂರ ಬಂದ್ವಿ, ಬಟ್ ಗ್ರೀನರಿ ಮತ್ತೆ ಸುತ್ತ ಹೆಂಗಿದೆ ಅಂದ್ರೆ ಸಕ್ಕದಾಗಿದೆ ನೋಡಿ. ಫುಲ್ ಗ್ರೀನರಿ. ನೀವು ಹತ್ಬೇಕಾದ್ರೆ ಫುಲ್ ಗ್ರೀನ್ ಕಾಣಿಸುತ್ತೆ. ಹತ್ಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು, ಇನ್ನ ಸುಸ್ತಾಗುತ್ತೆ. ಬಟ್ ಆದ್ರೂ ನಾನು ಮಾತಾಡ್ತಾ ಇದ್ದೀನಿ, ವ್ಲಾಗ್. ಗೈಸ್, ಇವಾಗ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಇಬ್ರು ವ್ಯೂವ್ನ ಎಂಜಾಯ್ ಮಾಡ್ತಾ ಇದೀವಿ. ಇಷ್ಟವರೆಗೂ ಫೋಟೋಸ್, ವಿಡಿಯೋಸ್, ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಎಂತ ಸೂಪರ್ ಆಗಿರೋ ಜಾಗದಲ್ಲಿ ಕುತ್ಕೊಂಡಿದ್ದೀವಿ ಗೊತ್ತಾ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಕಾಟೇರ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ. ನನ್ನ ಸಾಂಗ್ನ ಹಾಕ್ತೀನಿ ನೋಡಿ. ಆ ಸಾಂಗ್ ಶೂಟಿಂಗ್ ಇದೇ ಸ್ಪಾಟಲ್ಲಿ ಆಗಿರೋದು. ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ. ಸೊ ಹೆಂಗಿದೆ ವ್ಯೂ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೋಡಿ, ನಿಮ್ಗೆ ಯಾವ ಕಡೆ ನೋಡಿದ್ರು 360 ಡಿಗ್ರಿನೂ ನಿಮ್ಗೆ ಇದೇ ತರ ಬೆಟ್ಟಗಳು ಕಾಣಿಸುತ್ತೆ. ಸಕ್ಕದಾಗಿ ಕಾಣಿಸುತ್ತೆ ಇದು ಮಾತ್ರ. ನೋಡಿ ಸುತ್ತ ಹಂಗೆ ಕಾಣಿಸುತ್ತೆ. ಆಕಾಶ ಎಲ್ಲ ಸಕ್ಕದಾಗಿ ಕಾಣಿಸುತ್ತೆ. ಅಲ್ಲಿ ಕುತ್ಕೊಂಡು ಅದಕ್ಕೆ ಡ್ರೋನ್ ಇಟ್ಕೊಳ್ಳೋತರ ನೋಡಿ. ಫುಲ್ಲು ಎಲ್ಲ ಕಡೆನೂ ಒಂದೇ ತರ ಕಾಣಿಸುತ್ತೆ. ಸಾಕಾದಾಗಿದೆ. ಒಳ್ಳೆ ತಣ್ಣು ಗಾಳಿ ಬೀಸ್ತಿದೆ ಮಾತ್ರ ಇಲ್ಲಿ. ಅಮ್ಮ ಇವಾಗ ನನ್ನ ಹೆಂಡತಿ ನನ್ನ ಫೋಟೋಸ್ ತೆಗಿತಾ ಇದ್ದಾಳೆ. ಅವ್ರು ನನ್ ತೆಗಿತಾರೆ, ನಾನು ಅವ್ರು ತೆಗಿತೀನಿ. ನಾನು ಎಲ್ಲೂ ಪೋಸ್ಟೇ ಮಾಡಲ್ಲ, ಡೋಂಟ್ ವರಿ, ಯಾರು ನೋಡಕ್ ಸಿಗಲ್ಲ. ಜಸ್ಟ್ ಮೆಮೊರೀಸ್ಗೆ ತೆಗಿಸ್ಕೋತಾರ ಅಷ್ಟೇ. ಆಯ್ತಾ? ತಿರ್ತಾರೆ ಹಂಗೆ. ಅದ್ ಕೊಡು. ಏನ ಗಿಂಬಲ್ಲ ಗೈಸ್, ಎಷ್ಟು ಕಾನ್ಶಿಯಸ್ ಆಗ್ತಿದ್ದೀನಿ ಅಂದರೆ, ಫಸ್ಟ್ ಟೈಮ್ ನಾನೇ ಗಿಂಬಲ್ಗೆ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಕಡೆ ತಿರುಗಿದ್ರೆ ಯಾವ ಕಡೆ ತಿರುಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ವಿಡಿಯೋಸ್ ಅಂತ ನೋಡೋಣ. ಇಲ್ಲಿ ಹಸುಗಳಿದೆ ಗೈಸ್, ಆಯಿತಾ, ತೋರಿಸ್ತೀನಿ ಬನ್ನಿ. ಇಲ್ಲಿ ಹಸುಗಳಿದೆ, ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕಾಣಿಸ್ತಿದ್ಯಾ ಕಂದ? ಇಲ್ಲೆಲ್ಲ ಹಸುಗಳು. ನಾವು ಮನುಷ್ಯರು ಮಾತ್ರ ಅಲ್ಲ ವಾಕ್ ಮಾಡ್ಕೊಂಡು ಬಂದಿರೋದು, ಹಸುಗಳು ವಾಕ್ ಮಾಡ್ಕೊಂಡು ಬಂದಿದೆ. ಮೇಲ್ವರೆಗೂ ಬಂದಿದೆ, ಬಟ್ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಹತ್ಕೊಂಡು ಬಂದಿರುತ್ತೆ. ಸೊ ನೋಡಿ ವ್ಯೂ ಹೆಂಗಿದೆ ಅಂತ. ಐ ತಿರುಗ್ತೈತಿ. ಯಪ್ಪ, ಗಿಂಬಲ್ ಇಟ್ಕೊಂಡು ಹೆಂಗೆ ವಿಡಿಯೋಸ್ಗಳು ಮಾಡ್ತಾರೋ. ಹಿಂಗೆ ಬಗ್ಗಿದ್ರೆ ಹಿಂಗೆ ಹೋಗುತ್ತೆ. ಅಯ್ಯೋ, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಗಂಡಂಗೆ ಕೊಡ್ತೀನಿ. ಹಿಡ್ಕೊಳವ, ಆನ್ ಮಾಡಿಬಿಡು. ಇಲ್ಲಾಂದ್ರೆ ನೋಡಿ ಇಲ್ಲಿ ಹೆಂಗ್ ಬಂದಿದೆ ಹಸುಗಳು. ಇಲ್ಲಿ ತೋರಿಸು.
ಟ್ಯಾಂಕ್ ಬ್ಯಾಗ್ನ ಹೆಂಗಾಗಿದೆ ಅಂತ. ಟ್ಯಾಂಕ್ ಬ್ಯಾಂಗ್ ಇಲ್ಲಿ ಹೆಂಗಾಗಿದೆ ಗೊತ್ತಾ, ಮ್ಯಾಗ್ನೆಟ್. ಎಲ್ಲ ಅಂಟ್ಕೊಬಿಟ್ಟೈತೆ. ಬೈಕಿಗೆ ಬೇರೆ PPF ಮಾಡಿಸಿಲ್ಲ ನಾವು, ಫುಲ್ ಎಲ್ಲ ಟ್ಯಾಂಕ್ ಎಲ್ಲ ಸ್ಕ್ರಾಚ್ ಆಗ್ಬಿಟ್ಟೈತೆ ಮೊನ್ನೆ ಎಲ್ಲ ಇಟ್ಟು. ಇಲ್ಲಿಂದ ಇನ್ನೊಂದು ಟ್ರಿಪ್ ಅದು ಮ್ಯಾಗ್ನೆಟ್ ಇದೆ ಅಲ್ವಾ, ಸೊ ಅದಕ್ಕೆ ಕಲ್ಲುಗಳು ಅಂಟ್ಕೊಳ್ಳುತ್ತೆ. ಇವಾಗ ಜನಗಳು ಬರ್ತಾ ಇದಾರೆ ಹತ್ಕೊಂಡು, ತುಂಬಾ ಜನ ಇವಾಗ ಬರ್ತಿದ್ದಾರೆ. ನಾವು ಬಂದಾಗ ಯಾರೂ ಇರ್ಲಿಲ್ಲ. ತೋರಿಸ್ತೀನಿ ನೋಡಿ. ಒಳ್ಳೆ ಇದಾದೆ ಗುರು, ಚೆನ್ನಾಗೇ ಮಾಡ್ತಾ ಇದ್ದೀನಿ ವಿಡಿಯೋಸ್ನ. ನನ್ನ ಗಂಡ ಇವಾಗ ಹೇಳಿದ್ರು ಪ್ರಾಕ್ಟೀಸ್ ಮಾಡ್ಕೋ, ವಿಡಿಯೋಸ್ಗಳು ಮಾಡಿ, ನೀನು ಇನ್ಯಾವಾಗ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರು. ಸೊ ಇಟ್ಸ್ ವರ್ತ್. ಸಖತ್ತಾಗಿದೆ. ನಮ್ಮ ಮನೆಯವರು ಅದು ಮ್ಯಾಗ್ನೆಟ್ ಎಲ್ಲ ತೆಗಿತಾ ಇದ್ದಾರೆ. ನೋಡಿ ಸಖತ್ತಾಗಿದೆ ಅಂತ, ನನಗಂತೂ ಸಿಕ್ಕಾಬಿಟ್ಟೆ ಬರ್ತಾ ಇರಲಿಲ್ಲ. ಬಟ್ ಟುಡೇ ನಾನು ಗಿಂಬಲ್ ಇಟ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಎಷ್ಟು ಖುಷಿ ಆಗ್ತದೆ ಗೊತ್ತಾ, ತುಂಬ ಖುಷಿ ಆಗ್ತದೆ. ತುಂಬ ಏನು ಹೇಳೋದು, ಇಂಥ ಪ್ಲೇಸಿಗೆ ಟ್ರಕ್ ಮಾಡಿಕೊಂಡು ಬಂದು ಅವ್ರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ. ಗಿಂಬಲ್ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಕಲ್ತಿರೋರಿಗೆ, ಬಟ್ ಗೊತ್ತಿಲ್ಲ ಅಂದವ್ರಿಗೆ ಕಷ್ಟ. ಬಟ್ ಇವತ್ತು ನಾನು ಗಿಂಬಲ್ ಇಟ್ಕೊಂಡು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಐ ಫೀಲ್ ಗುಡ್. ತುಂಬ ಖುಷಿ ಆಗ್ತಾ ಇದೆ. ಅವ್ರು ನೋಡ್ತಾ ಇದ್ದಾರೆ, ನಾನು ಹೆಂಡತಿ ಇಟ್ಕೊಂಡು ಮಾಡ್ತಿದ್ದಾಳಲ್ಲ ಪರವಾಗಿಲ್ಲ, ಹೆದರುತ್ತಾ ಇದ್ಲು ಅಂತ. ಸೊ ಎಸ್ 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 ಸೊ ಎಸ್, ಇವಾಗ ತುಂಬ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲೇ. ಒಂದು ಆಲ್ಮೋಸ್ಟ್ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. 1.5 hour ಆರಾಮಾಗಿ ಪೀಸಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಕಾಲ್ ಮಾಡಿದ್ವಿ, ನಮ್ಮನ್ನು ಏನು ಕರ್ಕೊಂಬಂದಿದ್ರು, ಅವ್ರು ಸ್ವಲ್ಪ ಆಚೆ ಹೋಗಿದ್ದಾರೆ ಅಂತ. ಇನ್ನೊಂದು 15 to 20 minutes ಆಗುತ್ತೆ ಬರೋಕ್ಕೆ ಅಂತ ಹೇಳಿದ್ರು. ಸೊ ನಡ್ಕೊಂಡು ಹತ್ತೋಕೊಂದು 10 ನಿಮಿಷ ಟ್ರಕ್ಕಿಂಗ್ ಆಗುತ್ತೆ ಅಷ್ಟೇ, ಏನು ಜಾಸ್ತಿ ಆಗಲ್ಲ. ಇವಾಗ ಹೋಗ್ಬೇಕು. ನಾವೆಲ್ಲ ಹೋಗ್ಬೇಕು ಅಂತ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ಈ ಲೊಕೇಶನ್ ಜೀಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಹತ್ಕೊಂಡು ಬರಬೇಕು. ಸೊ ಅಷ್ಟು ದೂರ ಇವಾಗ ನಡ್ಕೊಂಡು ಹೋಗ್ಬೇಕು. ಅವ್ರು ಬಂದ ತಕ್ಷಣ ಇವಾಗ ನೆಕ್ಸ್ಟ್ ಬೇರೆ ರೆಸಾರ್ಟಿಗೆ ಹೋಗಬೇಕು. ಸೊ ಹಂಗೆ ಒಂದಿವೆ ಹೋಗ್ತಾ ಇಲ್ಲೊಂದು ಫೇಮಸ್ ಹೋಟೆಲ್ ಇದೆ. ಸೊ ಆ ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿಕೊಂಡು ಹೊರಡಬೇಕು ನಾವು. ಸೊ ಬನ್ನಿ ಹೋಗೋಣ. ಎಲ್ಲರೂ ಹತ್ಕೊಂಡ್ಬರ್ತಾ ಇದ್ದಾರೆ, ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಎಲ್ಲ ನೀವು 360 ಡಿಗ್ರಿಲಿ ನೀವೆಲ್ಲೇ ಹೋಗಿ ನಿಂತ್ಕೊಂಡ್ರು ಲೊಕೇಶನ್ ನಿಮಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಸುತ್ತ ತಿರುಗಿದ್ರು ನಿಮಗೆ ಕಾಣಿಸುತ್ತೆ. ಅವ್ರು ಬರ್ತೀನಿ ಅಂತ ಹೇಳಿದ್ರು, ನಾವು ಮಾತ್ರ ನಿಧಾನ ನಡ್ಕೊಂಡು ಹೋಗ್ತಾ ಇರೋದು, ವ್ಯೂವ್ನ ಎಂಜಾಯ್ ಮಾಡಿಕೊಂಡು. ಬಟ್ಟೆ ಬಿಚ್ಕೊಂಡು ಏನು ಅಷ್ಟೊಂದು ಶೆಕೆ ಆಗುತ್ತೆ, ಅಷ್ಟೊಂದು ಬಟ್ಟೆ ಬಿಚ್ಕೊಂಡ್ ಬರೋಷ್ಟು. ರಿತಿಕ್ ರೋಷನ್ ಶರ್ಟ್ಲೆಸ್ ಅಲ್ಲಿ ನೀವ್ ಇವಾಗ ಕಾಲ್ ಕಿಸ್ಕೊಂಡ್ ಬಿದ್ದೈತಿದ್ರಲ್ಲ ಈಗ. ಏನ್ರಿ ಒಬ್ರು ರಿತಿಕ್ ರೋಷನ್, ಒಬ್ರು ಸಲ್ಮಾನ್ ಖಾನ್, ಈ ಶಾರುಖ್ ಖಾನ್ ಕಣ. ಅದೇ 3 ಜನ ಆತರ. ಅಷ್ಟೇನು ಶೆಕೆ ಇಲ್ಲ, ಬಟ್ ನಾನು ಅವ್ರನ್ನ ತೋರ್ಸಲ್ಲ. ಸೊ ಇಲ್ಲಿಂದ ಒಂದು 5 minutes ಅಷ್ಟೇ ವಾಕ್. ಅಂದ್ರೆ ಹತ್ಕೊಂಡು ಬರೋದೇನು ಅಷ್ಟು ಕಷ್ಟ ಆಗಲ್ಲ, ಆರಾಮ್ಸೆ ಬರ್ಬೋದು. ಸ್ವಲ್ಪ ಅಂದ್ರೆ ಹತ್ಕೊಂಡು ಬರಕ್ಕೆ ಎಷ್ಟು ಕಷ್ಟ ಅನ್ಸಲ್ಲ. ನಾವು ಮೊನ್ನೆ ಯಾವುದು ಟ್ರಕ್ಕಿಂಗ್ ಹೋಗಿದ್ವಿ, ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಬಟ್ ಇದು ಸಿಕ್ಕಾಬಟ್ಟೆ ಈಸಿ. ಸ್ವಲ್ಪ ಅಂದ್ರೆ ಒಂದು 5% ಅಷ್ಟು ಕಷ್ಟ ಆಯಿತು ಅಷ್ಟೇ. ಬಟ್ ಅಷ್ಟೇನು ಕಷ್ಟ ಅನಿಸ್ತಿಲ್ಲ. ಆರಾಮಾಗಿ ಹತ್ಕೊಂಡ್ಬಂದ್ವಿ, ಆರಾಮಾಗಿ ಇಳ್ಕೊಂಡು ಹೋಗ್ತಾ ಇದೀವಿ. ನೆನ್ನೆ ಹತ್ಬೇಕಾದ್ರೆ ಭಾರಿ ಕಷ್ಟ ಆಯಿತು. ಎಷ್ಟೊಂದು ಜನ, ಭಯ ಕಣ್ಬಿಡಕ್ಕಾಗ್ತಿಲ್ಲ. ಅದಕ್ಕೆ ಸನ್ಗ್ಲಾಸ್ ಹಾಕೊಂಡಿದ್ದೀನಿ. ಆಮೇಲೆ ಏನಪ್ಪ ಅಂತ ಅನ್ಕೋಬೇಡಿ, ಕಣ್ಬಿಡಕ್ಕಾಗ್ತಿಲ್ಲ ಬಿಸಿಲು, ಅದಕ್ಕೋಸ್ಕರ. ಎಷ್ಟೊಂದು ಜನ ಹೋಗಪ್ಪ. ಮನೇಲೇ ಇರ್ತೀರಾ. ಮಾನ್ಸೂನ್ ಸೀಸನ್ ಇನ್ನೇನು ಮುಗ್ದೋಗ್ಬಿಡತ್ತೆ, ಇನ್ನೊಂದು ತಿಂಗಳು. ಮಳೆಗಾಲ, ಚಳಿಗಾಲ ಎಲ್ಲ ಹೊರಟೋಗುತ್ತೆ. ಚಳಿಗಾಲ ನಿಮಗೆ ನವೆಂಬರ್ ಡಿಸೆಂಬರ್ ಸಿಗುತ್ತೆ, ಬಟ್ ಮಳೆಗಾಲ ಇನ್ನೊಂದು ತಿಂಗಳಿರುತ್ತೆ, ಆಷಾಢ ಮುಗಿಯೋವರೆಗೂ. ಸಖತ್ತಾಗಿರುತ್ತೆ, ಬಂದು ಎಂಜಾಯ್ ಮಾಡಿ. ನಾವಂತೂ
2 ತಿಂಗಳು ಯಾವ ಲೆವೆಲಿಗೆ ಎಂಜಾಯ್ ಮಾಡಿದ್ದೀವಿ ಅಂದರೆ 2 ವರ್ಷಕ್ಕಾಗಬೇಕು ಮೆಮೊರೀಸ್. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಸೊ ಎಲ್ರೂ ಬನ್ನಿ. ಅಂದರೆ ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ಕಂಫರ್ಟಬಲ್ ಕಾರಲ್ಲಿ ಹೋಗ್ಬೋದಿತ್ತಲ್ವಾ ಅಂತ. ಎಸ್ಪೆಷಲಿ ಚಿಕ್ಕಮಂಗ್ಳೂರು, ಮಡಿಕೇರಿ, ಕಳಸ, ಕುದುರೆಮುಖ, ಹೊರನಾಡು ಇಲ್ಲಿಗೆಲ್ಲ ನೀವು ಟೂ ವೀಲರಲ್ಲಿ ಬಂದರೆ ಮಾತ್ರ ಎಂಜಾಯ್ ಮಾಡೋಕ್ಕಾಗತ್ತೆ. ಎಷ್ಟೊಂದು ಜನ ಕಾರಲ್ಲೇ ಎಂಜಾಯ್ ಮಾಡ್ತಾರೆ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು. ಬಟ್ ಐ ಡೋಂಟ್ ಥಿಂಕ್ ಸೊ. ನಿಮಗೆ 360 ಡಿಗ್ರಿಲಿ ಟೂ ವೀಲರಲ್ಲಿ ಬಂದರೆ ಮಾತ್ರ ನಿಮಗೆ ಬೆಸ್ಟ್ ವ್ಯೂ ಸಿಗುತ್ತೆ. ನೀವು ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀರಾ, ಟಾಪಲ್ಲಿ ನಿಂತ್ಕೊಂಡು ಮಾತ್ರ ನೋಡ್ತೀರಾ ವೀಡಿಯೋಸ್ನ. ಟಾಪಲ್ಲಿ ನಿಂತ್ಕೊಂಡು ಮಾತ್ರ ನೀವು ವ್ಯೂ ಎಂಜಾಯ್ ಮಾಡ್ಬೋದು. ಬಟ್ ಟೂ ವೀಲರಲ್ಲಿ ಬಂದರೆ ಅಡ್ವಾಂಟೇಜ್ ಏನು ಅಂದರೆ ನೀವು ಜರ್ನಿಲೇ ವ್ಯೂನ ಎಂಜಾಯ್ ಮಾಡ್ಬೋದು, ಜರ್ನಿನ ಎಂಜಾಯ್ ಮಾಡ್ಬೋದು. ಲೊಕೇಶನ್ ಹತ್ಬೇಕಾದ್ರೆ ಆಗಿರ್ಬೋದು, ಅದೆಲ್ಲ ಎಷ್ಟು ಸಖತ್ತಾಗಿರುತ್ತೆ ಟೂ ವೀಲರಲ್ಲಿ ಬಂದರೆ. ಸೊ ಹಾಗಾಗಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓವರಾಲ್ ಟೂ ವೀಲರ್ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಥರ ಪ್ಲೇಸಸ್ಗೆ. ಲಾಂಗ್ ಅಂತ ಅಲ್ಲ, ಚಿಕ್ಕಮಂಗ್ಳೂರು, ಮಡಿಕೇರಿ, ಹೊರನಾಡು, ಶೃಂಗೇರಿ, ಕುದುರೆಮುಖ ಅಲ್ಲಿಗೆಲ್ಲ ಬಂದರೆ ಟೂ ವೀಲರಲ್ಲಿ ಬಂದರೆ ಬೆಸ್ಟ್. ಎಷ್ಟೊಂದು ಜನಕ್ಕೆ ಕೆಲವ್ರಿಗೆ ಆಫ್ ರೋಡಿಂಗ್ ಬೈಕ್ಗಳನ್ನ ಓಡ್ಸೋಕ್ಕೆ ಬರಲ್ಲ, ಅವ್ರು ಕಾರಲ್ಲಿ ಆರಾಮಾಗಿ ಹೋಗ್ತಾರೆ. ಸೊ ಎಸ್, ಕೆಲವ್ರಿಗೆ ಕಾರಲ್ಲಿ ಹೋಗೋದು ಕಂಫರ್ಟಬಲ್ ಇರುತ್ತೆ. ನನಗೆ ಎರಡೂ ಕಂಫರ್ಟಬಲ್ಲೇ. ನನಗೆ ಟೂ ವೀಲರು ಕಂಫರ್ಟಬಲ್ಲೇ, ಕಾರು ಕಂಫರ್ಟಬಲ್ಲೇ. ನನಗೆ ಎಂಡ್ ಆಫ್ ದ ಡೇ ನನಗೆ ಮೆಮೊರೀಸ್ ತುಂಬಾ ಇಂಪಾರ್ಟೆಂಟ್. ನಾನು ಕಂಫರ್ಟಬಲ್ ನೋಡಲ್ಲ, ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಎತ್ಕೊಂಡು ನಿಧಾನಕ್ಕೆ ಏನಿಲ್ಲ, ಹೋಗ್ತಾ ಅವ್ರವ್ರ ಕಂಫರ್ಟ್. ಕೆಲವೊಬ್ರು ಬೈಕಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ನನ್ಗೆ ಎರಡು ಇಷ್ಟ, ಬಟ್ ಬೈಕಲ್ಲೇ ಸಖತ್ ಮಜಾ ಸಿಗುತ್ತೆ. ಹೌದು. ಪ್ಲೇಸ್ ನೋಡೋದ್ಕಿಂತ ಬೈಕ್ ರೈಡ್ ಮಾಡೋದಿದೆಯಲ್ಲ, ಅದು ಸಖತ್ತಾಗಿ ಇಷ್ಟ ಆಗುತ್ತೆ ಎಲ್ಲಾರ್ಗುನು. ನನಗೂ ಅದೇ ಇಷ್ಟ, ಬೈಕ್ ರೈಡ್ ಮಾಡೋದು ತುಂಬಾ ಇಷ್ಟ. ಆ, ಕಾರಲ್ಲಿ ಹೋದಾಗ ಇಷ್ಟ ಆಗುತ್ತೆ, ಬಟ್ ಅಷ್ಟೊಂದು ಫೀಲ್ ಕೊಡಲ್ಲ ಕಾರಲ್ಲಿ. ಹ್ಮ್ ಸುಮ್ಮನೆ ಕುತ್ಕೊಂಡು ಒಂದು ಬಾಕ್ಸ್ ಅಲ್ಲಿ ನೋಡ್ದಂಗೆ ಇರುತ್ತೆ. ಹೌದು ಬಟ್ ಬೈಕ್ ರೈಡ್ ಮಾಡೋದೇ ಒಂಥರ ಮಜಾ. ಹೌದು ಎಲ್ಲರಿಗೂ ಬೈಕು ಚೆನ್ನಾಗಿರುತ್ತೆ, ಕಾರು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಅದ್ರಲ್ಲಿ ಬರ್ಬೋದು ನೀವು ಆರಾಮಾಗಿ. ಹೌದು. ಇದ್ರಲ್ಲೇ ಬರ್ಬೇಕಂತ ಏನೂ ಇಲ್ಲ. ಬಟ್ ಟೂ ವೀಲರಲ್ಲಿ ಬಂದರೆ ಅಡ್ವಾಂಟೇಜ್ ಜಾಸ್ತಿ. ಚೆನ್ನಾಗಿರುತ್ತೆ. ಕೆಲವೊಂದೊಂದ್ ಚೆನ್ನಾಗಿರುತ್ತೆ. ಕಡೆ ನಿಮ್ ಕಾರಲ್ಲಿ ಹೋಗಕ್ಕಾಗಲ್ಲ ಅಂದಾಗೆಲ್ಲ ಬೈಕಲ್ಲಿ ಆರಾಮಾಗಿ ಬೈಕಲ್ಲಿ ಬರ್ಬೋದು. ಹೋಗ್ಬೋದು. ಹೌದು, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬರ್ತಾ ಇದ್ವಿ. ಓಡೋಣ, ನಿಧಾನ ನಿಧಾನ ಬರೋ. ಹೋಗ್ತಾ ಇದೀನಿ. ಯಾವೂರು? ಯಾವ ಒಳ್ಳೆ ಕಡೆ? ಶಿವಮೊಗ್ಗ ಕಡೆ. ತರೀಕೆರೆನಾ? ಏನ್ ಹಾಲಿಡೇಸ್ ಇವತ್ತು? ನೀವೇ ರಜೆ ಹಾಕಿ ಬಂದಿರೋದಾ? ರಜೆ ಆಯ್ತಾ? ಏನಕ್ಕೆ? ಎಕ್ಸಾಮ್ಸ್ ನವೋದಯನಾ? ಇವರು ನೀವು ಸರ್ವೋದಯ. ಹಾ 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 ಹಾ. ಹೌದಾ, ನೈಸ್. ಎಂಜಾಯ್ ಮಾಡಿದ್ರಾ? ಹೆಂಗ ಅನಿಸ್ತು? ಹೋಗಿ ಜಾರುತ್ತೆ. ಟೆಂಪಲ್ಗೆ ಹೋಗಿದ್ರಾ? ಅವನ್ ಪಂಚೆ ಹಾಕೊಂಡಿದ್ದಾನಲ್ಲ ಅದಕ್ಕೆ. ಗೈಸ್ ಇವಾಗ ಡ್ರಾಪ್ ಮಾಡಿದ್ರು. ಇವಾಗ ಟೂ ವೀಲರ್ ಎತ್ಕೊಂಡು ಇವಳು ಹೋಮ್ ಸ್ಟೇ ಹತ್ರನೇ ನಿಲ್ಸಿದ್ವಿ. ಸೊ ಇವಾಗ ಟಿಫನ್ ಇಲ್ಲೇ ಒಂದ್ ಕಡೆ ಫೇಮಸ್ ಸಿಗತ್ತಂತೆ ಟಿಫನ್, ಅಕ್ಕಿ ರೊಟ್ಟಿ. ನಮ್ಮ ಮನೆಯವ್ರು ಹೇಳಿದ್ರು, ಅವ್ರು ಅಲ್ಲಿ ಇಲ್ಲಿಗೆ ಬಂದಾಗೆಲ್ಲ ತಿಂತಾರಂತೆ. ಸೊ ಅಲ್ಲೇ ಟಿಫನ್ ಮಾಡ್ಕೊಂಡು ನಾವು ಸ್ಟೇ ಆಗಿರೋಂತಹ ಪ್ಲೇಸಿಗೆ ಹೋಗೋಣ ಬನ್ನಿ. ಹೋಗ್ತಾ ಇದ್ವಿ. ಟಿಫನ್ ತಿನ್ಬೇಕು. ಇಲ್ಲೇನಾ? ಅಲ್ಲಿ ಇಲ್ಲ. ಇಳಿಸ್ತೀನಿ, ಇಳ್ಕೊಳ್ಳುವ. ಟಿಫನ್ ಇಲ್ಲ. ಇವಾಗ ಟಿಫನಿಗೆ ಬಂದ್ವಿ. ನಂಗೆ ಯಾವುದೋ ಒಂದು ಮಿಸ್ಸಿಂಗ್ ಅಲ್ಲ, ಚಟ್ನಿ ಇದು ವೆರೈಟಿ ಸ್ಪೈಸಿ ಆಗಿರುತ್ತೆ. ಇದು ವೆರೈಟಿ. ಆಕ್ಚುಲಿ ನಾನು ಕೆಲಸ ಮುಗಿಗೆ ಬಂದಾಗೆಲ್ಲ ನಾನು ಇಲ್ಲೇ ಟಿಫನ್ ಮಾಡೋದು ಯಾವಾಗ್ಲೂ. ನಾನು ತಿಂದ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ತೀನಿ ಹಿಂಗಿದೆ. ಚಟ್ನಿ ಟ್ರೈ ಮಾಡಿ ಫಸ್ಟ್. ಹ್ಮ್ ಅದು ಖಾರ ಇರುತ್ತೆ. ಸಕ್ಕರೆ ಚೆನ್ನಾಗಿದೆ. ಇಲ್ಲೇ ಡೌನು